ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮುಖ್ಯವಾದ ಅಪ್ಡೇಟ್ ಇದೆ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ 16ನೇ ಬಜೆಟ್ ಅನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದರಲ್ಲಿ ಗೃಹಲಕ್ಷ್ಮಿಯರಿಗೆ ಏನು ಗುಡ್ ನ್ಯೂಸ್ ಇದೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಆಮೇಲೆ ಯಾರಿಗೆ ಸಂಬಳ ಹೆಚ್ಚಾಗಿದೆ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಓಕೆನಾ? ಯಾಕೆಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸುಮಾರು 52ರಿಂದ 53 ಸಾವಿರ ಕೋಟಿ ಏನು 5 ಗ್ಯಾರಂಟಿಗಳಿಗೆ ವಿನಿಯೋಗ ಆಗ್ತಾ ಇತ್ತು. ಬಟ್ ಈಗ ಎಲ್ಲದರಲ್ಲೂ ಕೂಡ ರಿಜಿಸ್ಟ್ರೇಷನ್ ಆಗ್ತಾ ಇರೋದ್ರಿಂದ, ಗೃಹಲಕ್ಷ್ಮಿ ಹೊಸ ಅರ್ಜಿಗಳು ಬರ್ತಾ ಇರೋದ್ರಿಂದ ಮತ್ತೆ ಬೇರೆ ಬೇರೆ ಸ್ಕೀಮ್ನಲ್ಲಿ ವೆಚ್ಚ ಹೆಚ್ಚಳ ಆಗ್ತಾ ಇರೋದ್ರಿಂದ ಈ ಬಡ್ಜೆಟ್ನಲ್ಲಿ ಅದು 2025-26ನೇ ಸಾಲಿನ ಬಡ್ಜೆಟ್ನಲ್ಲಿ ಟೋಟಲ್ ಎಲ್ಲಾ ಗ್ಯಾರಂಟಿಗಳಿಗೆ ಅಂತ ಹೇಳಿ ಸುಮಾರು 65 ಸಾವಿರ ಕೋಟಿ ಹಣವನ್ನು ಮೀಸಲಾಗಿ ಇಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಅಂತ ಹೇಳಿ ಯಾವುದೇ ಗ್ಯಾರಂಟಿಗಳನ್ನ ಬಂದ್ ಮಾಡುವಂತ ಪ್ರಶ್ನೆ ಇಲ್ಲ. ಆಸ್ ಇಟ್ ಈಸ್ ಹೇಗೆ ಮುಂದುವರಿಯುತ್ತೋ ಅದೇ ರೀತಿ ಮುಂದುವರಿಯುತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಹಣ ಎಷ್ಟಾಗತ್ತಪ್ಪ ಅಂದ್ರೆ ವರ್ಷಕ್ಕೆ ಸುಮಾರು 28,608 ಕೋಟಿ ರೂಪಾಯಿ ಹಣವನ್ನ ಮೀಸಲಾಗಿಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಅಂತ ಹೇಳಿ. ಹಾಗಾಗಿ ಯಾವುದೇ ತೊಂದರೆ ಇಲ್ಲ. ಉಳಿದ ಏನು 3.5 ವರ್ಷಗಳ ಕಾಲ ಯಾವುದೇ ತೊಂದರೆ ಇಲ್ಲದೆ ಹಣ ಬಿಡುಗಡೆ ಆಗುತ್ತೆ. ಆಮೇಲೆ ಕಳೆದ ಬಾರಿ ಎಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಸಹಜವಾಗಿ ಒಂದು 3 ತಿಂಗಳಿಗೊಮ್ಮೆ ಹಣ ಬಿಡುಗಡೆ ಏನ್ ಬೇಕು. ಈಗ ಫಾರ್ ಎಕ್ಸಾಂಪಲ್ ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳ ಹಣವನ್ನ ಜನವರಿ ತಿಂಗಳಲ್ಲೇ ಬಿಡುಗಡೆ ಮಾಡ್ತಾ ಇದ್ರು. ಬಟ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಇತ್ತು. ಹಣ ಬಿಡುಗಡೆ ಮಾಡೋದು 3 ತಿಂಗಳ ಸಮಯ ಲೇಟ್ ಆಗ್ತಾ ಇತ್ತು. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ 3 ತಿಂಗಳಿಗೆ ಒಟ್ಟಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಓಕೆನಾ? ಇನ್ನ ಯಾವ್ದಾದ್ರೂ ಹೊಸ ಯೋಜನೆ ಬಗ್ಗೆ ಅಥವಾ ಸಂಬಳ ಹೆಚ್ಚಳ ಮಾಡಿರೋದ್ರ ಬಗ್ಗೆ ನೋಡೋದಕ್ಕೆ ಹೋದ್ರೆ ಮೇಜರ್ ಆಗಿ ಹೈಲೈಟ್ ಪಾಯಿಂಟ್ ಕಾಣ್ತಾ ಇರೋದು ಅಂಗನವಾಡಿ ಕಾರ್ಯಕರ್ತೆಯರ ಸಂಬಳವನ್ನ 1,000 ರೂಪಾಯಿನ ಹೆಚ್ಚಳ ಮಾಡಿದ್ದಾರೆ. ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಏನ್ ಬಿಸಿ ಊಟ ರೆಡಿ ಮಾಡ್ತಾರಲ್ಲ ಅಂತಹ ಮಹಿಳೆಯರಿಗೂ ಸಹ 1,000 ರೂಪಾಯಿ ಸಂಬಳವನ್ನ ಹೆಚ್ಚಳ ಮಾಡಿದ್ದಾರೆ. ಖಂಡಿತವಾಗ್ಲೂ ಇನ್ನು ಉಳಿದಂತಹ ಎಲ್ಲ ಬೇರೆ ಬೇರೆ ಇಲಾಖೆಗಳ ಬಿಡುಗಡೆ ಮೀಸಲಾಗಿ ಇಡುವಂತಹ ಕಾರ್ಯಕ್ರಮವನ್ನ ಬಜೆಟ್ ನಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆನಾ? ಇನ್ನ ಅನ್ನಭಾಗ್ಯ ಯೋಜನೆ ನವೆಂಬರ್ ತಿಂಗಳಿಗೆ ಸಂಬಂಧಪಟ್ಟ ಹಾಗೆ ನೋಡೋದಕ್ಕೆ ಹೋದ್ರೆ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು, ಕಮ್ಯುನಿಟಿ ಪೋಸ್ಟ್ ನೀವು ಗಮನಿಸ್ತಾ ಇರಬಹುದು. ಇದರಲ್ಲಿ ನವೆಂಬರ್ ತಿಂಗಳ ಹಣ ಮೊದಲ ದಿನ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ, ಹಣ ಜಮಾ ಆಗಿರುವ ಮೊದಲ ದಿನದಲ್ಲೇ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ಸುಮಾರು ಒಂದು 30% ಜನ ವೋಟ್ ಮಾಡಿದ್ರು ಹಣ ಜಮಾ ಆಗಿದೆ ಅಂತ ಹೇಳಿ. 70% ಜನ ವೋಟ್ ಮಾಡಿದ್ರು ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಹೇಳಿ. ಬಟ್ ನವೆಂಬರ್ ತಿಂಗಳ ಅನ್ನಭಾಗ್ಯ ಹಣ ದಿನನಿತ್ಯವೂ ಕೂಡ ಜಮಾ ಆಗ್ತಾ ಇದೆ. ನಾನು ನಿನ್ನೆ ಹಾಕಿರೋದು, ಇವತ್ತು ಕೂಡ ಈ ವಿಡಿಯೋ ಮುಗಿದ್ಮೇಲೆ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ. 50% ಗಿಂತ ಹೆಚ್ಚು ಜನರಿಗಂತೂ ನವೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಜಮಾ ಆಗಿದೆ. ಖಂಡಿತವಾಗ್ಲೂ ಇದು ಒಳ್ಳೆ ಬೆಳವಣಿಗೆ. ನಿಮಗೂ ಕೂಡ ನವೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಬಂದಿದೆಯೋ ಇಲ್ವೋ ತಪ್ಪದೆ ಕಮೆಂಟ್ ಮಾಡಿ. ಹಣ ಜಮಾ ಆಗಿದ್ರೆ ನಿಮ್ದು ಯಾವ ಜಿಲ್ಲೆ ಅಂತಾನೆ ಹೇಳಿ ಮೆನ್ಷನ್ ಮಾಡಿ. ಓಕೆನಾ? ಇವತ್ತು ಸಂಜೆ ಲೈವ್ ಮಾಡೋಣ, ಗೊತ್ತಾಗುತ್ತೆ ಯಾವ್ಯಾವ ಜಿಲ್ಲೆಗೆ. ಮತ್ತೆ ನೀವು ಆಲ್ರೆಡಿ ನಾನು ಒಂದು 8 ಜಿಲ್ಲೆಗಳು ಹೇಳಿದ್ದೆ ಹಣ ಜಮಾ ಆಗಿರೋದು ಶುರುವಾಗಿದೆ ಅಂತ ಹೇಳಿ. ಮತ್ತೆ ಬೇರೆ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಕ್ಕೆ ಶುರುವಾಗಿದೆ ಅಂತ ಹೇಳಿ ಚೆಕ್ ಮಾಡೋಣ. ಶೀಘ್ರದಲ್ಲೇ 17ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ. ನಿಮಗೇನಾದ್ರೂ ಹಣ ಬಿಡುಗಡೆ ಆದರೆ ದಯವಿಟ್ಟು ಸ್ಕ್ರೀನ್ ಶಾಟ್ ತೆಗೆದುಬಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಮೆಸೆಂಜರ್ ಅಲ್ಲಿ ಮಿಸ್ ಮಾಡದೆ ಕಳಿಸಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.